ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಆಕರ್ಷಣೆಯ ಸಿದ್ಧಾಂತ, ಲಾ ಆಫ್ ಅಟ್ರಾಕ್ಷನ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಆಕರ್ಷಣೆಯ ಸಿದ್ಧಾಂತ ಅಂದರೆ ಏನಪ್ಪ ಅಂದರೆ, ಇದು ಬ್ರಹ್ಮಾಂಡದ ಒಂದು ಅತ್ಯಂತ ಶಕ್ತಿಶಾಲಿಯಾದಂತಹ ನಿಯಮ, ಟಾಪ್ ಮೋಸ್ಟ್ ಪವರ್ಫುಲ್ ನಿಯಮ ಆಗಿದೆ. ಹೇಗೆ ಅಂದರೆ, ಈ ಒಂದು ನಿಯಮ ನಮಗೆ ಗೊತ್ತಿರಲಿ ಅಥವಾ ಗೊತ್ತಿಲ್ಲದೇ ಇರಲಿ, ನಾವು ಇನ್ನೊಬ್ಬರಿಗೆ ಏನನ್ನ ಕೊಡ್ತೀವೋ ಅದು ಮಲ್ಟಿಪಲ್ ಟೈಮ್ಸ್ ಆಗಿ ನಮ್ಮ ಲೈಫಲ್ಲಿ ಬರುತ್ತೆ. ನಾವು ಅವ್ರಿಗೆ ಒಳ್ಳೇದು ಮಾಡಿದ್ರೆ ನನ್ನ ಲೈಫಲ್ಲಿ ತುಂಬ ಒಳ್ಳೇದಾಗುತ್ತೆ. ನಾವು ಒಬ್ಬರಿಗೆ ಕೆಟ್ಟ ಮಾಡಿದ್ರೆ ಅದು ಮಲ್ಟಿಪಲ್ ಟೈಮ್ಸ್ ನಮ್ಮ ಲೈಫಲ್ಲಿ ಬರುತ್ತೆ. ದ್ವಿಗುಣ ಆಗಿ ನಮ್ಮ ಲೈಫಲ್ಲಿ ಅದೇ ಎಫೆಕ್ಟ್ ಬರುವಂತಹ ಸಿಚುವೇಶನ್ಸ್ ನಾವು ಫೇಸ್ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ನಾವು ಏನು ಕೊಡ್ತೀವೋ ನಮ್ಮ ಲೈಫಲ್ಲಿ ಬರುತ್ತೆ. ನಾವು ಯಾರಿಗೆ ಏನು ಮಾಡ್ತೀವೋ ಇನ್ನೊಬ್ಬರು ನಮಗೆ ಅದನ್ನೇ ಮಾಡ್ತಾರೆ. ಅಷ್ಟೇ ಅಲ್ಲ, ಎಷ್ಟು ಸೂಕ್ಷ್ಮತರವಾಗಿದೆ ಅಂದರೆ ಈ ಒಂದು ನಿಯಮ, ನಮ್ಮ ಆಲೋಚನೆ ಕೂಡ ಇದರಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಮಾಡೋದು ನಂತರ ನಾವು ಒಂದೇ ಒಂದು ಥಾಟ್ ಏನು ಹಾಕ್ತೀವೋ ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೋತೀವಿ. ಅದು ಏನೇ ಆಗಿರಲಿ, ಈ ಒಂದು ಆಲೋಚನೆಗಳ ಮೇಲೆ ನಮ್ಮ ಒಂದು ಹಿಡಿತ ಇರಬೇಕಾಗುತ್ತೆ. ಯಾವಾಗಲೂ ನಮಗೆ ಶ್ರೇಯಸ್ಕರವಾದಂತಹ ಆಲೋಚನೆಯನ್ನೇ ನಾವು ಮಾಡಬೇಕು. ಯಾಕೆ ಅಂದರೆ, ನಮ್ಮ ಆಲೋಚನೆ ಬ್ರಹ್ಮಾಸ್ತ್ರ ಇದ್ದ ಹಾಗೆ ಅನ್ನೋದನ್ನು ತುಂಬ ದೊಡ್ಡ ದೊಡ್ಡ ಮಾಸ್ಟರ್ಸ್ ಹೇಳೋದನ್ನು ಕೇಳಿರ್ತೀವಿ. ಹಾಗಾಗಿ ಅರಿವಿನಿಂದ ಜೀವಿಸಿ, ಅರಿವಿನಿಂದ ಆಲೋಚಿಸಿ, ಪ್ರತಿಯೊಂದು ಭಾವನೆಯನ್ನು ಕೂಡ ಅರಿವಿನಿಂದ ಭಾವಿಸಿ. ಯಾಕೆಂದರೆ ಪ್ರತಿಯೊಂದು ಆಲೋಚನೆಯ ಹಿಂದೆ ಭಾವನೆ ಅನ್ನುವಂಥದ್ದು ಇರುತ್ತೆ. ಆ ಆಲೋಚನೆ ಆ ಒಂದು ಭಾವನೆಯ ಮೇಲೇ ಡಿಪೆಂಡ್ ಆಗಿರುತ್ತೆ. ನಾನು ಒಬ್ಬರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದೀನಿ ಅಂದಾಗ ನಾನು ಆ ಒಂದು ಕೆಟ್ಟದಾದ ಭಾವನೆಯನ್ನು ಭಾವಿಸ್ತಾ ಇರ್ತೀನಿ. ಅದೇ ಫೀಲಿಂಗಲ್ಲಿ ನಾನಿದ್ದಾಗ ನನ್ನ ಥಾಟ್ ಕೂಡ ಮ್ಯಾಚ್ ಆಗಿರುತ್ತೆ. ಆ ಒಂದು ಥಾಟ್ ಏನಾಗುತ್ತೆ, ನನ್ನ ಮನಸ್ಸಲ್ಲಿ ಮಾತ್ರ ಇರಲ್ಲ, ಅದು ಬ್ರಹ್ಮಾಂಡವನ್ನು ತಲುಪತ್ತೆ. ಆ ಒಂದು ಬ್ರಹ್ಮಾಂಡದಲ್ಲಿ ಅದು ಒಂದು ಕಂಪನವನ್ನು ಉಂಟು ಮಾಡುತ್ತೆ. ಈಕ್ವಲ್ ಆದಂತಹ ಸಿಚುವೇಶನ್ಸನ್ನು ನಾನು ನನ್ನ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀನಿ. ಪ್ರೀತಿಯ ಭಾವನೆ, ಪ್ರೇಮದ ಭಾವನೆಯನ್ನು ನಾನು ಬ್ರಹ್ಮಾಂಡಕ್ಕೆ ಕೊಟ್ಟಾಗ, ಅಂದರೆ ಕೊಡಬೇಕು ಅಂತ ಏನಿಲ್ಲ, ನನ್ನ ಮನಸ್ಸಿನಲ್ಲಿ ಆ ಒಂದು ಫೀಲಿಂಗ್ ಇದ್ದಾಗ, ಅದೇ ಥಾಟನ್ನು ನಾನು ರಿಲೀಸ್ ಮಾಡಿದಾಗ ನನ್ನ ಲೈಫಲ್ಲಿ ಬರೋರೆಲ್ಲರೂ ಅದೇ ಭಾವನೆಯನ್ನೇ ನನಗೂ ಕೂಡ ಕೊಡ್ತಾರೆ. ನಾವೇನು ಮಾಡ್ತೀವಿ, ನನಗೆ ಮಾತ್ರ ಒಳ್ಳೇದಾಗಬೇಕು, ಎಲ್ಲರೂ ನಾನು ಚೆನ್ನಾಗೇ ಮಾತಾಡಿಸ್ಬೇಕು, ಬಟ್ ನಾನು ಹೇಗಿದ್ದೀನಿ ಅನ್ನೋದನ್ನು ಯಾರೂ ನೋಡೋದಿಲ್ಲ. ಹಾಗಾಗಿ ಈ ಒಂದು ಆಕರ್ಷಣೆಯ ಸಿದ್ಧಾಂತವನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಾವು ಯಾವ ರೀತಿ ಜೀವಿಸಬೇಕಾಗತ್ತೆ, ನಮ್ಮ ಲೈಫಲ್ಲಿ ಏನೇನು ಬೇಕು ಅದನ್ನು ಯಾವ ರೀತಿ ನಾವು ಬ್ರಹ್ಮಾಂಡದಿಂದ ಅಟ್ರ್ಯಾಕ್ಟ್ ಮಾಡ್ಕೋಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಅದು ಬೇಕಾದಾಗಿರಬಹುದು. ನಮ್ಮ ಲೈಫಲ್ಲಿ ನಮಗೆ ಏನು ಬೇಕು, ಮಗನಿಗೆ ಮದುವೆ ಆಗಬೇಕು, ಮಗಳಿಗೆ ಜಾಬ್ ಸಿಗಬೇಕಂತ ಆಗಿರಬಹುದು, ನಾವು ಮನೆ ಕಟ್ಟಿಸ್ಬೇಕು ಅನ್ನೋದಾಗಿರಬಹುದು, ಅಥವಾ ಇನ್ನೇನೋ ಆಗಿರಬಹುದು. ಆದರೆ ನಾವು ಯಾವ ರೀತಿ ಕೇಳ್ಕೋಬೇಕು, ದೇವಸ್ಥಾನಕ್ಕೆ ಹೋಗ್ತೀವಿ, ಏನು ಪರಮಾತ್ಮನ ಹತ್ರ ಕೇಳ್ಕೊಳ್ತೀವಿ, ಅದು ಬ್ರಹ್ಮಾಂಡವನ್ನೇ ತಲುಪೋದು. ಮಾರ್ಗ ಬೇರೆ ಬೇರೆ ಅಷ್ಟೇ. ನೀವು ಮನೇಲಿ ಕೂತ್ಕೊಂಡು ಕೇಳಿದ್ರೂ ಅಲ್ಲೇ ಸೇರುತ್ತೆ, ದೇವಸ್ಥಾನದಲ್ಲಿ ಕೂತ್ಕೊಂಡು ಕೇಳಿದ್ರು ಕೂಡ ಅಲ್ಲೇ ಸೇರುತ್ತೆ. ಹಾಗಾಗಿ ಅನುಕ್ಷಣವು ಅರಿವಿನಿಂದ ಭಾವಿಸಿ, ಅರಿವಿನಿಂದ ಆಲೋಚಿಸಿ, ಅರಿವಿನಿಂದ ಮಾಡಿ. ಯಾಕೆ ಅಂದರೆ ಅದೇ ನಮ್ಮ ಲೈಫಲ್ಲಿ ಬರುತ್ತೆ. ನಾವು ಬೇರೆಯವ್ರಿಗೆ ಏನು ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಮ್ಮ ಲೈಫು ಕೂಡ ಬೇರೆಯವ್ರಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಅದು ಮ್ಯಾಟ್ರ್ ಆಗುತ್ತೆ. ಪ್ರತಿಯೊಂದನ್ನು ಕೂಡ ನಾವು ಪಡಿಬಹುದು, ಬಟ್ ಕೇಳ್ಕೊಳ್ಳುವಂತಹ ವಿಧಾನ ಸರಿಯಾಗಿ ಗೊತ್ತಿರಬೇಕಾಗತ್ತೆ. ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಅವಗಾಹನೆ ಇರಬೇಕು. ನನಗೆ ಇಂಥದ್ದು ಬೇಕು ಅನ್ಬೇಕು ಹೊರತು ನನಗೆ ಇಂಥದ್ದು ಬೇಡ ಅನ್ನೋ ಹಾಗಿಲ್ಲ. ಯಾಕೆಂದರೆ ಬ್ರಹ್ಮಾಂಡ ಅಷ್ಟೊಂದು ಇನ್ನೋಸೆಂಟ್. ನಾವು ಅದಕ್ಕೆ ಇಂಥದ್ದು ಬೇಕು ಇಂಥದ್ದು ಬೇಡ ಅನ್ನೋದಕ್ಕೆ ಬೇಕು ಬೇಡ ಕೇಳಿಸಲ್ಲ. ಇಂಥದ್ದು ಅಂತ ನಾವೇನು ಮೆನ್ಷನ್ ಮಾಡ್ತೀವಿ ಅಲ್ವಾ, ಅದನ್ನು ಅದು ಗ್ರಾಸ್ಪ್ ಮಾಡುತ್ತೆ, ಕೊಟ್ಟು ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ತುಂಬ ಚೆನ್ನಾಗಿರೋ ಡ್ರೆಸ್ನ ತಗೊಳಕ್ಕೆ ಹೋಗ್ತಾ ಇದ್ದೀನಿ.
ಅಂಥದ್ದೇ ಡ್ರೆಸ್ ಸಿಗಬೇಕು, ಈ ಥರ ಕೇಳಬೇಕು ಹೊರತು ಪರ್ಟಿಕ್ಯುಲರ್ ಆಗಿರುವಂಥದ್ದು. ಅದನ್ನು ಬಿಟ್ಟು ನನಗೆ ರೆಡ್ ಕಲರ್ದು ಬೇಡ, ಅಥವಾ ನನಗೆ ಯಾವುದು ಬೇಡ ಅಲ್ವಾ ಅದನ್ನು ಹೇಳ್ಕೊಂಡು ಅಂಥದ್ದು ಬೇಡ ಅಂದ್ವಿ ಅಂದ್ಕೊಳ್ಳಿ, ಬ್ರಹ್ಮಾಂಡ ಅದನ್ನೇ ಸ್ವೀಕಾರ ಮಾಡಿ ಅದೇ ನಮ್ಮ ಲೈಫಲ್ಲಿ ಬರೋ ಹಾಗೆ ಮಾಡುತ್ತೆ. ಸೊ ನಮಗೆ ಏನು ಬೇಕೋ ಅದನ್ನು ಕೇಳೋಣ, ನಮಗೇನು ಬೇಡವೋ ಅದನ್ನು ಕೇಳಬಾರ್ದು. ಇದು ಸರಿಯಾದ ವಿಧಾನ, ಕೇಳಿಕೊಳ್ಳುವಂಥ ಸರಿಯಾದ ವಿಧಾನ. ದೇವಸ್ಥಾನದಲ್ಲೂ ಕೂಡ ನಾವೇನು ಕೇಳ್ಕೊಳ್ತೀವಿ, ಏನು ಬೇಕೋ ಅದನ್ನು ಕೇಳ್ತೀವಿ. ಎಷ್ಟೋ ಸತ ಆ ಥರ ಇರೋಳು ಬೇಡ, ಈ ಥರ ಇರೋದು ಬೇಡಪ್ಪ, ನಮಗೆ ಅದು ಮಾತ್ರ ಬೇಡಪ್ಪ ಅಂತ ನಾವು ಹೇಳ್ತಾ ಇರ್ತೀವಿ ಅಲ್ವಾ, ಅದು ಸರಿಯಾದ ವಿಧಾನ ಅಲ್ಲ ಕೇಳ್ಕೊಳ್ಳುವಂಥದ್ದು. ಪ್ರತಿಯೊಂದನ್ನು ನೋಡಿ ಸರಿಯಾಗಿ ಆಲೋಚಿಸಿ ಇಂಥದ್ದು ನನಗೆ ಬೇಕು, ಈ ಥರ ಕೇಳುವುದು ಸರಿಯಾದ ವಿಧಾನ ಆಗಿದೆ. ಹಾಗಾಗಿ ಎಷ್ಟೋ ಸಲ ಬೇಸರದಲ್ಲಿ ಇರ್ತೀವಿ, ಕೋಪದಲ್ಲಿ ಇರ್ತೀವಿ, ಡಿಪ್ರೆಷನ್ನಲ್ಲಿ ಇರ್ತೀವಿ. ನಾವು ಇರ್ತೀವಿ ನಮಗೆ ಮಾತ್ರ ಗೊತ್ತು ಅಂತ ನಾವು ಅನ್ಕೋತೀವಿ. ಇಲ್ಲ, ಅದು ನಾವು ಬ್ರಹ್ಮಾಂಡಕ್ಕೆ ಕೊಡ್ತಾ ಇರುವಂತಹ ಸಿಗ್ನಲ್ ಆಗಿರುತ್ತೆ. ನಾವು ಎಷ್ಟು ಹೊತ್ತು ಆ ಒಂದು ಸಿಚುವೇಶನಲ್ಲಿ ಇರ್ತೀವೋ, ಆ ಒಂದು ಫೀಲಿಂಗಲ್ಲಿ ಇರ್ತೀವೋ, ಬ್ರಹ್ಮಾಂಡಕ್ಕೆ ಅದನ್ನೇ ಕಳಿಸ್ತಾ ಇರ್ತೀವಿ. ಈ ಒಂದು ಮೊಬೈಲ್ ಟವರ್ ಯಾವ ರೀತಿ ಸಿಗ್ನಲ್ಸ್ನ ಕ್ಯಾಚ್ ಮಾಡೋದು ಕಳಿಸೋದು ಮಾಡುತ್ತಲ್ಲ, ಅದಕ್ಕಿಂತ ಪವರ್ಫುಲ್ ಈ ಒಂದು ಹ್ಯೂಮನ್ ಬಾಡಿ ಅಂತೆ. ಆ ಒಂದು ಫ್ರೀಕ್ವೆನ್ಸಿಯನ್ನು ಕ್ಯಾಚ್ ಮಾಡುತ್ತೆ ಮತ್ತು ಕಳಿಸುತ್ತೆ ಬ್ರಹ್ಮಾಂಡಕ್ಕೆ. ಹಾಗಾಗಿ ಅಂತಹ ಸಿಗ್ನಲ್ಸ್ನ ನಾವು ಬ್ರಹ್ಮಾಂಡಕ್ಕೆ ಕಳಿಸಿದಾಗ ಅಂಥ ಸಿಚುವೇಶನ್ಸ್ನ ಮತ್ತೆ ವಾಪಸ್ ನಮ್ಮ ಥಾಟ್ ಎಲ್ಲಿಂದ ಹೋಗಿದೆಯೋ ಅಲ್ಲಿಗೆ ವಾಪಸ್ ಬರುತ್ತೆ. ಹಾಗಾಗಿ ಅದೇ ಸಿಚುವೇಶನ್ಸ್ ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಂತಹ ಸಿಚುವೇಶನ್ನಲ್ಲಿ ಒಂದು ಪಾಸ್ ತಗೊಂಡು ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡು ಐ ಆಮ್ ಸೋ ಹ್ಯಾಪಿ, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ನನಗೆಲ್ಲರೂ ಇಷ್ಟ, ನನಗೆ ನನ್ನ ಲೈಫ್ ತುಂಬ ಈಸಿ ಆಗಿದೆ, ಐ ಆಮ್ ಸೋ ಹ್ಯಾಪಿ, ಈ ರೀತಿಯಾದಂತಹ ಆಲೋಚನೆಯನ್ನು ಮಾಡ್ತಾ ಆ ರೀತಿಯಾಗಿಯೇ ನಿಜವಾಗ್ಲೂ ನಾವು ಫೀಲಿಂಗನ್ನು ಮಾಡಿಕೊಂಡಾಗ, ಅಂದರೆ ನಮ್ಮ ಭಾವನೆಯಲ್ಲಿ ಬದಲಾವಣೆಯನ್ನು ನಾವೇ ತಂದುಕೊಂಡಾಗ ಅದೇ ಫ್ರೀಕ್ವೆನ್ಸಿಯನ್ನು ಅಥವಾ ಅದೇ ಒಂದು ಸಿಗ್ನಲನ್ನು ನಾವು ಬ್ರಹ್ಮಾಂಡಕ್ಕೆ ಕಳಿಸ್ತೀವಿ. ಸೇಮ್ ಸಿಚುವೇಶನ್ಸ್ ನಮ್ಮ ಲೈಫಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನು ರೂಪಿಸ್ಕೋಬಹುದು, ನಮ್ಮ ಜೀವನವನ್ನು ಕೂಡ ಬದಲಾಯಿಸ್ಕೋಬಹುದು. ನಿಮಗೆಲ್ರಿಗೂ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್.